ಕ್ಯಾಶ್ ಆಫ್ ಫೋನ್ಪೇನಾ? ಕ್ಯಾಶ್ ಕೊಡ್ತೀವಿ ಇಷ್ಟು 1 ಅವರ್ ಬೇಕಾ 1000 1 ಅವರ್ ಬೇಕಾ 45 ಬೇಕಾ? ಮಸಾಜ್ ಬೇಡ ಡೈರೆಕ್ಟ್ ಅದೇ ಅದಲ್ಲಿ ಇಲ್ಲಿ ಮಾತ್ರ ನಾನು ಕಳಿಸ್ಕೊಡ್ತೀನಿ ತಲೆ ಕೆಡಿಸ್ಕೊಬೇಡಿ. ಅಲ್ಲ ಮಸಾಜ್ ಏನು ಬೇಡ ಡೈರೆಕ್ಟ್ ಆಯ್ತು ಕಳಿಸ್ಕೊಡ್ತೀನಿ. 1 ಅವರ್ ಬೇಕಾ 45 ಬೇಕಾ? 45 ಆಯ್ತು 1045ಗೆ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ ಸರ್ ಅವ್ರು ಎಷ್ಟು ಕೇಳ್ಬೋದು ಹೊರಗಡೆ? ನಾನು ಬರ್ತೀನಿ ಸರ್, ನೀವು ಹೊರಗಡೆ ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಸರ್, ತಲೆ ಕೆಡಿಸ್ಕೊಬೇಡಿ. ಯಾರ ಕಿರಿಕ್ ತರ ಕಳಿಸ್ಬೇಡಿ. ನಾನು ಕಳಿಸ್ತೀನಿ ಸರ್, ಬನ್ನಿ. ಹೆಂಗ್ ಬೇಕಾದ್ರೆ ಅಡ್ಜಸ್ಟ್ ಆಗ್ತಾರೆ. ಒಳ್ಳೆ ಹುಡುಗಿ. ಇನ್ನು ಫಸ್ಟ್ ಬನ್ನಿ, ಇವಾಗ ಬಂದಿರೋದು. ಸ್ಕೂಲ್ ಹತ್ರ ಹೋಗಿತ್ತು ಗೊತ್ತಿರೋ ಹೇಳ್ತೀನಿ. ಬಾಕಿ ಹುಡುಗಿ ಮದುವೆ ಆಗ್ದಿರ ಇರೋರು ಯಾರಿಲ್ಲ ಸರ್, ಎಲ್ಲ ನಮ್ಮಂತಾರೆ. ಇನ್ನೂ ಸ್ವಲ್ಪ ಚೆನ್ನಾಗಿದೆ. ನಿಮ್ಮ ಲಾಸ್ಟ್ ಟೈಮ್ ನೋಡಿ ತುಂಬ ಚೆನ್ನಾಗಿದೆ. ಇವಾಗಿದ್ದಾರೆ ಇಲ್ಲ ನಾನು ಚೆನ್ನಾಗಿದೆ. ನೀವು ಚೆನ್ನಾಗಿರೋನ ಕೊಡಿ ಅಂದರೆ ನಾನು ಚೆನ್ನಾಗಿರೋ. ನಿಮ್ಗೆ ಏನೋ ಸರ್ವಿಸ್ ಕೊಡಿ, ನಿಮ್ಗೆ ಏನದು ಇಷ್ಟ ಆಗಿಲ್ಲ ಅಂದರೆ ಅವಳು ಕರಿ ನಾವು ಬೇರೆ ಚೇಂಜ್ ಇಲ್ಲ ಸರ್, ಬಿಸಿ ಇದ್ದಾರೆ. ನಿನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸಣ್ಣ ಇರೋದು ಇನ್ನೂ ದಪ್ಪ ಇರೋರು ಇದ್ದಾರೆ, ಸಣ್ಣ ಇರೋರು ಯಾರು ಇಲ್ಲ, ಸಣ್ಣ ಇರೋರು ಎಷ್ಟು 3 ಜಾಸ್ತಿ ಆಯ್ತು. ಇನ್ನೆಷ್ಟು ನನಗೆ ಮಸಾಜ್ ಏನು ಬೇಡ. ಆಯಿತು ಕಸ್ಟಮರ್ ಆಯ್ತು ಮಸಾಜ್ ಬೇಡ, ಬಾಡಿ ಟು ಬಾಡಿ ಅವ್ರಿಗೆಲ್ಲ ತೆಗೆದುಬಿಡಿ. ಫುಲ್ ಬಾಡಿ ಟು ಬಾಡಿ. ಅಲ್ಲ ನೀವು ಚೆಕ್ಸ್ ಬೇಕಾ ಬಾಡಿ ಟು ಬಾಡಿ ಬೇಕಾ? ಚೆಕ್ಸ್ ಮಾಡ್ಕೊಂಡ್ರೆ ಬಾಡಿ ಟು ಬಾಡಿ. ಮಸಾಜ್ ಬೇಡ, ಮಸಾಜ್ ಬೇಡ. ಸರಿ ಲಾಸ್ಟ್ 2000 ಕೊಡಿ. ಅಲ್ಲಿ 500 ರೂಪಾಯಿ ಕೌಂಟ್ರಲ್ಲಿ ಕಟ್ಟಬೇಕು, 2000 ಅವ್ರಿಗೆ ತಗೊಂಡು. ನಮಗೆ ಪೇಮೆಂಟ್ ಕೊಡಲ್ಲ ಸರ್ ಅವ್ರಿಗೆ. ಕಂಡ ಮಾಡ್ತೀವಿ. ಹೌದು ಅದನ್ನು ನಾವು ಕೊಡ್ತೀವಿ. ಫ್ರಂಟ್ ಆಫೀಸಲ್ಲಿ 500 ರೂಪಾಯಿ ಇಸ್ಕೊಂಡು ಕೊಡ್ತೀವಿ. ಕಂಡ ಬಿಲ್ ಇಲ್ಲ ಸರ್, ಒಪ್ಪಲ್ಲ. ಅಷ್ಟೇ ಆಪರೇಷನ್ಗಳಾಗಲ್ವಲ್ಲ ಸರ್, ಆಮೇಲೆ ಬಂದು ಇದು ಮಾಡಿಬಿಟ್ರೆ ಹೋಗಿ ಕಾಯ್ತೀನಿ. ಯಾರಿಲ್ಲ ಸರ್ ಕಳಿಸೋದಕ್ಕೆ, ದಪ್ಪ ಇರೋರು ಇದ್ದಾರೆ, ಕಳಿಸ್ತೀನಿ. ಈಗ ಕಾಯ್ದು ಅವರು ಸಣ್ಣ ಸಿಗ್ತಾರ? ಇಲ್ಲ ಸರ್, ಎಲ್ಲ ನಮ್ಮ ಸೈಜ್ ಅಷ್ಟು ಸಣ್ಣ ಇರೋದು ಯಾರಿಲ್ಲ, ನಮ್ಮಷ್ಟು ಸೈಜೇ ಇದ್ದಾರೆ ಎಲ್ಲರೂ. ಇವಾಗ ಕಳಿಸಿರಲ್ಲ, ಅವ್ರು ಕಳಿಸಿರಲ್ಲ. ಮಾತಾಡ್ತೀನಿ ಇವಾಗ ಕಳಿಸಿರಲ್ಲ ಮೊದಲು. ಫಸ್ಟು ನಾನು ಅದೇ ಹೇಳೋದನ್ನ ನೀವು ಕೇಳಿದ್ರೆ ಪರವಾಗಿಲ್ಲ. ಅಮೌಂಟು ಜಾಸ್ತಿನೇ ಕೊಡ್ತೀನಿ. ಕ್ಯಾಂಟ್ ಅಮೌಂಟ್ ಅಲ್ಲ ಹೇಳಿ ಇಲ್ಲ ಜಾಸ್ತಿ ಅಂತ. ಮೇಡಮ್ ನೀವು ಅವತ್ತು ತೋರಿಸ್ತಿದ್ದು ಬದುಕಿದ್ದು ನಾನು ಅಕ್ಕೋಸ್ಕರ ಅವರೆಲ್ಲ ಒಂದು ದಿವಸ 4 ದಿವಸ ಇರಲ್ಲ ಸರ್. ಇಬ್ಬರಲ್ಲಿದ್ದರೆ ನೀವು ಯಾರನ್ನ ಬೇಕಾದ್ರೆ ತಗೊಳ್ಳಿ ಮೇಡಮ್. ಆಯ್ತು 3 ಸಲನೇ ಕೊಡ್ತೀನಿ ಕಂಡ. ಅಲ್ಲಿಗೆ 1 ಅವರ್ ಬಿಟ್ಬಲ್ಲ. ವಾಪಸ್ ಕೊಡೋಲ್ಲ ಸರ್, ಅಲ್ಲಿ ಕೌಂಟರ್ ಬಿಟ್ಟಾಗ ಮತ್ತೆ ವಾಪಸ್ ಕೊಡೋಲ್ಲ ಮೇಡಮ್. 3:30 ಕೊಡ್ತೀಯ, ನಾನು ಮಾಡ್ತೀನಿ. ನೀವಾ? ನನಗೆ ಒಂದು ಹುಡುಗಿ ಥರ ಬೇಕು. ಓಲಿ ಸೇಫ್ಟಿ ಯಾಕೆ ಅಷ್ಟು ಅದು ಅಷ್ಟೇ 2.5 ಬಟ್ಟೆ ಫುಲ್ ತೆಗಿತೀರಾ? ಫುಲ್ ನೀಟಾಗಿ 6 ಮಾಡ್ತೀರಾ? ಅದ್ರ ಬಗ್ಗೆ ಏನು ಡೌಟ್ ಬೇಡ. ಅಂದರೆ ಈಗ ನಾವು ಬೇರೆ ಹೋಗ್ತೀವಿ, ನಿಮಗೆ ಇನ್ಫೆಕ್ಷನ್ ಆಗಬಾರ್ದು ಆ ಒಂದು ಉದ್ದೇಶ. ಅಲ್ಲ ಈಗ ಮೈ ಮೇಲೆ ಫುಲ್ ಎಲ್ಲ ಬಟ್ಟೆ ತೆಗಿತೀರಾ? ನೀಟಾಗಿ 6 ನೀವು ಮಸಾಜ್ ಬೇಕಾ ಡೈರೆಕ್ಟ್ 6 ಮಾಡ್ತೀರಾ? ಹೆಂಗೆ ಹೇಳ್ತೀರಿ? ಅಮೌಂಟ್ ಪೇ ಮಾಡೋಕ್ಕೆ ಇದೆ. ಅಲ್ಲ ಮಾಡ್ತೀವಿ. ಇದು ಅವಲ್ಲಿ ಕ್ಯಾಂಡಮ್ ಹಾಕಿದ್ರೆ ಎಷ್ಟು ಬರುತ್ತೆ? ಅದು ಅಷ್ಟೇ ಸೇಮೇ. ಇಲ್ಲ ಅಂದರೂ ಅಷ್ಟೇ, ಇದ್ರೂ ಅಷ್ಟೇ. ಅಂದರೆ ಇದು ಹಾಕೋದ್ರಿಂದ ನಿಮಗೂ ಸೇಫ್, ನಮಗೂ ಸೇಫ್ ಅಷ್ಟೇ. ಮೇಡಮ್ ನಾವು ಆಟೋ ಡ್ರೈವರು, ನಾವು ಯಾಕೆಂದರೆ ನಾವು ಅದು ಕ್ಯಾಂಡಮ್ ಹಾಕೋದು ಇಲ್ಲ, ಅವರು ಆಗೋದಿಲ್ಲ ಅಂತಾರೆ. ಅಲ್ಲಲ್ಲ ಅದು ಹಾಕಿರ್ಲೇಬೇಕು. ಆಗಲ್ಲ ಅಂತ ಮೇಡಮ್. ನಾವು ರೆಗ್ಯುಲರ್ ಕಸ್ಟಮರ್. 10,000 ಕೊಡ್ತೀನಿ ಅಂದ್ರೆ 1 ಲಕ್ಷ ಕೊಡ್ತೀನಿ ಅಂದ್ರೆ ಆ ಥರ ಮಾಡಲ್ಲ. ನಮ್ದು ಹೆಲ್ತ್ ನೋಡ್ಕೋಬೇಕು. ಸಾರಿ ಯಾಕೆ ಸೆಟ್ ಆಗ್ತದೆ? ಅಲ್ಲ ಸರ್, ಇವಾಗ ಏನು ಹಾಕೊಂಡು ಮಾಡ್ಕೊಂಡ್ರೆ ಆ ಥರ ಯಾರು ಸರ್ ಹೋಗ್ತಾರೆ? ಕ್ಯಾಂಡಮ್ ಯೂಸ್ ಬರುತ್ತೆ. ಅಲ್ಲ ಸರ್, ಆಯಿತು ಕ್ಯಾಂಡಮ್ ಯೂಸ್ ಮಾಡ್ತೀವಿ 1,000 ಇಲ್ಲ ಸರ್, ಇಲ್ಲ ಅಷ್ಟೇ. 2
ಸರ್ ನೀವು ಹೇಳಿ ನಂಬ್ತಿರೋ ಬಿಡ್ತೀರ ಅಲ್ಲ 500 ರೂಪಾಯಿ ಕಟ್ಟಬೇಕು ಸರ್. ಇವಾಗ ದೇವರನ್ನ ನಿಮ್ ಕಾಸು ಇದ್ರೆ ನೀವು ಇಷ್ಟೊಂದು ಪರದಾಡ್ದಿಲ್ಲ ಅವ್ರಿಗೆ ಟಿಶ್ಯೂ ಅವ್ರು ಹೋಗ್ಲಿ ಕೊಟ್ಟು ಬರ್ಕೊಡಿ, ನಾಳೆ ಬರ್ತೀನಿ. ನನಗೆ ನಂಬಿಕೆ ಐತಿ ನಿಮ್ಮ ಮೇಲೆ. ಆಯ್ತು ಬಿಡಿ. ನೀವ್ ಇರ್ತೀರಾ ನಾಳೆ? ನಾಳೆ ಒಂದ್ಸಾರ ಕೊಟ್ಟು ಮತ್ತೇನು ಬರೋದು ನಾಳೆನೇ ಇದೆ ಹುಡುಗಿ. ಆಯ್ತು, 1,000 ಬರ್ಕೊಡಿ. ಯಾಕಂದ್ರೆ ಮೂಡು ಇಲ್ಲ ನನಗೆ. ನಾಳೆ ಸರ್ ಬಿಡಿ, ನೀವೇನ್ ಬರ್ಕೊಳಕ್ ಬೇಡ, ನಾನ್ ಇರ್ತೀನಿ. ನಾನ್ ನಂಬಿಕೆ ಐತೆ, ನಾವೆಲ್ಲರೂ ನೋಡಿದೀವಿ. ನಾಳೆ 11 ಗಂಟೆಗೆ ಬರ್ತೀನಿ. ಮಾಡ್ಕೋಬಾರ್ದು ನಾವ್ ಯಾಕೆ ಮಾಡೋದು ನೋಡಿ, ಇವಾಗ ಅವ್ರಿಗೆ ಟಿಶ್ಯೂ ಅವ್ರು ಕೊಟ್ಬಿಟ್ಟಿನಿ, ಇಲ್ಲಾಂದ್ರೆ ನನಗೆ ಯಾಕೆ ನಿಮ್ ಕಾಸು ಸರಿ, ಕೊಡೋದು? ಆಯ್ತು ಆಯ್ತು. ಇವಾಗ ಏನು ಯಾವ್ದು ಅಂತ ಯಾಕಂದ್ರೆ ನಿಮ್ಗೆ ಗಾಡಿ ಬೇರೆ ಅಲ್ಲಿ ಕಿರಿಕ್ ಮಾಡ್ತಾರೆ, ಬಿಟ್ಟು ಹೋಗಿ. ಯಾರ್ ಗಾಡಿ ಕಿರಿಕ್ ಮಾಡ್ತಾರೆ? ನಾಳೆ ಬರ್ತೀನಿ ಮೇಡಮ್, ನಾಳೆ 11 ಗಂಟೆ ಕರೆಕ್ಟ್ ಬರ್ತೀವಿ. ನೀವ್ 11 ಗಂಟೆಗೆ ಬಂದು ಇವ್ರು ಯಾರೋ ಬಂದಿರಲ್ಲ, ನಾನು ಒಬ್ಬಳೇ ಇರೋದು. ಕೇಳಿಲ್ಲ, 2 ಮಾಡ್ತಾರೇನು ಕೇಳಿಲ್ಲ. ಅದೇ ಸೇಫ್ಟಿ ಯೂಸ್ ಮಾಡ್ತೀವಿ 2. ಮೇಡಮ್ ಯಾಕೆ ಕೇಳ್ತೀನಿ? ಇಲ್ಲ, ನಾಳೆ ಇಲ್ಲ. ಬರ್ತೀವಿ ಮೇಡಮ್. ಎಸ್ಐ ಬರ್ಬೇಕು ಮೇಡಮ್. ನಾಳೆ ಇವ್ರು ಎಲ್ಲರೂ ನಾಳೆ ಬಂದ್ರು ಇದೆ ಸೇಮ್. ನಾಳೆ ಚೇಂಜ್ ಆಯ್ತು. ಸರಿ ಆಯ್ತು. ನಾಳೆ ಇಷ್ಟೊಂದು ಗಂಟೆ ಬರೋಣ? ಸರಿ, ಓಕೆ, ಥ್ಯಾಂಕ್ ಯು. ಒಂದು ಸ್ಟ್ರಿಪ್ಪರ್ ಕೊಟ್ಟಿದ್ದು 1,000 ರೂಪಾಯಿ. ನಾನು ಬರೆಯೋಕ್ಕೆಲ್ಲ ಬರಲ್ಲ ಸರ್, ನಾನು ಬಿಡೋಳು. ನಾನು ನಿಮ್ ದುಡ್ಡು ಎಲ್ಲೂ ಹೋಗಲ್ಲ, ನಾನು ಬಿಡ್ತೀನಿ. 1,000 ರೂಪಾಯಿ ನಿಮ್ಮ ಕಡೆ ಐತಿ. ಎಲ್ಲರೂ ವರ್ಕ್ ಮಾಡೋದೇ ಇರೋದು. ಆಯ್ತು ಆಯ್ತು. ಇನ್ನೊಂದ್ಸರಿ ಹೆಚ್ಚು ಮಾಡ್ಬೋದಾಯ್ತು ನೀವು? ಇಲ್ಲ ಸರ್, ಹಂಗೆಲ್ಲ